ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ, ಜಿ-ಬಾಯ್ ನ್ಯೂಸ್ ಟಿವಿಗೆ ಸ್ವಾಗತ. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಜೆಡಿ ಅಭ್ಯರ್ಥಿಯಾಗಿ ಡಾಕ್ಟರ್ ನಾಗರಾಜ್ ಅವರು ಮಹಿಮಾ ಪಾಟೀಲ್ ನೇತೃತ್ವದಲ್ಲಿ ಚಿಂತಾಮಣಿಯಲ್ಲಿ ಭರ್ಜರಿ ಪ್ರಚಾರ. ಚಿಂತಾಮಣಿ ಸಂಯುಕ್ತ ಜನತಾದಳ ಪಕ್ಷದ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಿದ್ದು, ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಾ ಪಕ್ಷವನ್ನು ಸಂಘಟಿಸಲು ಮುಂದಾಗಿರುವುದಾಗಿ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಮಹಿಮಾ ಪಾಟೀಲ್ ಹೇಳಿದರು. ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇಂದು ದಿವಂಗತ ರಾಮಕೃಷ್ಣ ಹೆಗಡೆ, ಜೆ.ಎಚ್. ಪಟೇಲ್, ಕೆ.ಎನ್. ನಾಗೇಗೌಡ, ಕೆ.ಎಂ. ಕೃಷ್ಣಾರೆಡ್ಡಿ, ಬೈರೇಗೌಡ, ರಮೇಶ್ ಕುಮಾರ್, ಗೋವಿಂದಗೌಡ ಸೇರಿದಂತೆ ಹೆಚ್ಚಿನ ನಾಯಕರು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಜನಪರ ನಾಯಕರ ಸಂಘಟನೆಯಲ್ಲಿ ಸಂಯುಕ್ತ ಜನತಾದಳ ಪಕ್ಷ ಉತ್ತಮ ಕೆಲಸಗಳನ್ನು ಮಾಡಿತ್ತು. ಆದರೆ ಇತ್ತೀಚೆಗೆ ಪಕ್ಷದ ಸಂಘಟನೆ ಹಿನ್ನಡೆ ಅನುಭವಿಸಿತು. ಆದರೆ ಈಗ ಮತ್ತೊಮ್ಮೆ ಪಕ್ಷಕ್ಕೆ ಪುನರ್ವೈಭವ ತರುವ ನಿಟ್ಟಿನಲ್ಲಿ ಸಂಘಟನೆ ಮಾಡುತ್ತಿರುವುದಾಗಿ ಹೇಳಿದರು. ಉತ್ತಮ ಶಿಕ್ಷಣ, ಆರೋಗ್ಯ, ಆಡಳಿತ, ಕೃಷಿ ಮತ್ತು ಪರಿಸರ ಈ ಅಂಶಗಳೊಂದಿಗೆ ಪಕ್ಷವು ಹೆಜ್ಜೆ ಇಟ್ಟಿದ್ದು, ಜನಪರ ನಿಲುವುಗಳೊಂದಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಪಕ್ಷ ಸಂಘಟಿಸಲು ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಿರುವುದಾಗಿ ಹೇಳಿದ ಮಹಿಮಾ ಪಾಟೀಲ್, ಇದರ ಭಾಗವಾಗಿ ಮೊದಲ ಹಂತದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದು, ಪ್ರತಿ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಜನಸಂಪರ್ಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪಕ್ಷವನ್ನು ಸಂಘಟಿಸಲಾಗುತ್ತಿದೆ. ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡುವಂತೆ ಕೋರುತ್ತೇನೆ ಎಂದರು. ಇದೇ ವೇಳೆ ಮಹಿಮಾ ಪಾಟೀಲ್ ಅವರು ಆಗ್ನೇಯ ಪದವೀಧರರ ಕ್ಷೇತ್ರಕ್ಕೆ ಜೆಡಿಯ ಯುವ ಘಟಕದ ರಾಜ್ಯಾಧ್ಯಕ್ಷ ಡಾಕ್ಟರ್ ನಾಗರಾಜ್ ಕೆ ಅವರನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದು, ಅವರನ್ನು ಗೆಲ್ಲಿಸಿ ಕೊಟ್ಟು ಜನಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡುವಂತೆ ಇದೇ ವೇಳೆ ಮನವಿ ಮಾಡಿದರು. ಆಗ್ನೇಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ನಾಗರಾಜ್ ಮಾತನಾಡಿ, ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಮಾಡಬೇಕು. ಎನ್ಪಿಎಸ್ನಿಂದ ಓಪಿಎಸ್ ಪದ್ಧತಿ ಜಾರಿಗೆ ತರಬೇಕು. ಅತಿಥಿ ಉಪನ್ಯಾಸಕ ಮತ್ತು ಶಿಕ್ಷಕರಿಗೆ ಸೇವಾ ಭದ್ರತೆ, ಎಲ್ಲರಿಗೂ ಜ್ಯೋತಿ ಸಂಜೀವನಿ ಜಾರಿ, ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಉಚಿತ IAS ಮತ್ತು KAS ಕೋಚಿಂಗ್ ಕೇಂದ್ರಗಳನ್ನು ಸ್ಥಾಪಿಸಬೇಕು. ಗ್ರಾಮೀಣ ಭಾಗದ ಪದವೀಧರರಿಗೆ ಸ್ವಯಂ ಉದ್ಯೋಗಕ್ಕೆ ಆದ್ಯತೆ ಮತ್ತು ಪ್ರೋತ್ಸಾಹ ನೀಡುವ ಯೋಜನೆಗಳನ್ನು ಹಾಕಿಕೊಂಡು ಆಗ್ನೇಯ ಪದವೀಧರರ ಕ್ಷೇತ್ರ ಅಭ್ಯರ್ಥಿಯಾಗಿ ಸ್ಪಂದಿಸಿ ಜನರ ಸೇವೆ ಮಾಡಲು ಮುಂದೆ ಬರುವುದಾಗಿ ತಿಳಿಸಿದರು. ಚಿಂತಾಮಣಿ ವರದಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜಿ-ಬಾಯ್ ನ್ಯೂಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಈ 5 ವಿಷಯಗಳು ಶಿಕ್ಷಣ, ಆರೋಗ್ಯ, ಆಡಳಿತ, ಕೃಷಿ, ಪರಿಸರ ಅಂತ 5 ವಿಷಯಗಳ ಬಗ್ಗೆ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಬಾಂಧವ್ಯಗಳು ಅನ್ನೋದ್ರ ಬಗ್ಗೆ ನಾವು ಕೆಲಸ ಮಾಡೋದು. ನಾವು ನಮ್ಮ ಪಕ್ಷದೊಳಗಡೆನೂ ಬಹಳಷ್ಟು ಕೆಲಸ ಮಾಡ್ತಿದ್ದೀವಿ. ನಮ್ಮ ಬಾಂಧವ್ಯಗಳು ಸರಿ ಇದ್ದರೆ, ನಮ್ಮ ಪಕ್ಷದೊಳಗಡೆ ನಮ್ಮ ಸಂಬಂಧಗಳು ಚೆನ್ನಾಗಿದ್ದರೆ ಮಾತ್ರ ಪಕ್ಷ ಬೆಳೆಯೋದಕ್ಕೆ ಸಾಧ್ಯ. ಹಂಗೆ ನಾವು ಪತ್ರಕರ್ತರ ಜೊತೆಗೆ ನಮ್ಮ ಸಂಬಂಧ ಚೆನ್ನಾಗಿದ್ದರೆ ಮಾತ್ರ ಅದು ಪತ್ರಕರ್ತರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಾವು ಅಧಿಕಾರಿಗಳ ಜೊತೆಗೆ ನಮ್ಮ ಸಂಬಂಧ ಚೆನ್ನಾಗಿದ್ದರೆ ಮಾತ್ರ ರಾಜಕಾರಣಿಗಳಿಗೂ ಅಧಿಕಾರಿಗಳಿಗೂ ಒಂದು ಒಳ್ಳೆಯ ಅಲೈನ್ಮೆಂಟ್ ಅಂತೆ ಕೆಲಸಗಳು ಸರಿಯಾಗುತ್ತೆ. ನ್ಯಾಯಾಂಗದ್ದು ಕೂಡ ನ್ಯಾಯಾಂಗದವರು ಬಂದರೆ ಯಾರು ಹೇಳಿಕೆ ಕೇಳಬೇಕು ಅಂತಿಲ್ಲ. ನಿಜವಾದ ನ್ಯಾಯವನ್ನು ಕೊಡುವಂಥ ನ್ಯಾಯಾಂಗದ ವ್ಯವಸ್ಥೆ ಅದು ಇರಬೇಕಾಗುತ್ತೆ. ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ಇಂಥದನ್ನು ಕಟ್ಟಬೇಕು ಅನ್ನೋಂಥ ಒಂದು ಮಹದಾಕಾಂಕ್ಷೆಯಿಂದ ನಾವು ನಮ್ಮ ತಂದೆ ಜೆ.ಎಚ್. ಪಟೇಲರು, ರಾಮಕೃಷ್ಣ ಹೆಗಡೆ ಅವರು, ನಜೀರ್ ಸಾಹೇಬರು, ಜಾಲಪ್ಪ ಅವರು, ಇಲ್ಲಿ ಈ ಭಾಗದ ಕೃಷ್ಣಾರೆಡ್ಡಿ ಅವರು ಯುವಕರಿಗೆ ನಾವು ಟ್ರೈನಿಂಗ್ ಅನ್ನು ಕೊಡ್ತಾ, ಆ ಟ್ರೈನಿಂಗ್ ಜೊತೆಗೆ ನಾವು ಅವರಿಗೆ ಉಚಿತವಾಗಿ ಶಿಕ್ಷಣ ಸಹ ಕೆಲವೊಂದು ಪೀಪಲ್ಗೆ SHG ಅಂತಾರೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಯಾರಿರುತ್ತೋ ಅವ್ರಿಗೆಲ್ಲ ನಾವೇನು ಮಾಡ್ತೀವಿ, ಮಿಷನ್ಸ್ ಅನ್ನು ಕೊಡೋದ್ರ ಮುಖಾಂತರ ನಾವು ಅವರಿಗೆ ಸ್ವಯಂ ಉದ್ಯೋಗವನ್ನು ಕಲ್ಪಿಸೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಅದರ ಜೊತೆಗೆ ನಾನು ಕೋಲಾರ ಜಿಲ್ಲಾ ಸ್ವದೇಶಿ ಜಾಗರಣ ಮಂಚನ ಜಿಲ್ಲಾ ಸಂಯೋಜಕರಾಗಿ ಅಲ್ಲೂ ಸಹ ನಾವೇನು ಸ್ವಯಂ ಉದ್ಯೋಗಗಳನ್ನು ಯುವಕರಿಗೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನ ನಾವು ಅವ್ರಿಗೆಲ್ಲ ಏನಂತ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಮ್ಮದೇ ಆದಂಥ ಕ್ಲಸ್ಟರ್ ಇದೆ, ಅಲ್ಲೂ ಸಹ ನಾವು ಉಚಿತವಾಗಿ ಕಾಂಟ್ರಾಕ್ಟ್ ಕ್ಲಸ್ಟರ್ ಅಂತೇಳಿ ಅಲ್ಲಿ ಸಹ ನಾವು ಉಚಿತವಾಗಿ ಟ್ರೈನಿಂಗ್ ಅನ್ನು ಕೊಡ್ತಾ, ಜೊತೆಗೆ ಇಲ್ಲಿ ಈ ಜಿಲ್ಲಾ ಕೇಂದ್ರಗಳಲ್ಲಿ IAS ಮತ್ತೆ KAS ಸೆಕ್ಟರ್ಗಳಲ್ಲಿ ಯಾರು ಮಕ್ಕಳು ಅಂತ ನಾವು ಸಹಾಯವನ್ನು ಮಾಡ್ತಾ ಅವ್ರಿಗೆ ಯಾವ ರೀತಿ ಎಜುಕೇಶನ್ಗೆ ಮುಂದೆ ಹೋಗ್ಬೇಕು ಅನ್ನೋದ್ರ ಮುಖಾಂತರ ಸಹಾಯ ಮಾಡೋದ್ರ ಮುಖಾಂತರ ನಾವು ಅವ್ರಿಗೆಲ್ಲ ನೆರವಾಗ್ತಾ ಇದ್ವಿ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅತಿಥಿ ಉಪನ್ಯಾಸಕರು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟಗಳು ಮಾಡ್ತಾ ಇದ್ವಿ. ಈಗ ರೀಸೆಂಟ್ ಆಗಿ ಸಹ ಕರ್ನಾಟಕ ಸರ್ಕಾರ 72,000 ಹುದ್ದೆಗಳಿಗೆ, ಸರ್ಕಾರಿ ಹುದ್ದೆಗಳಿಗೆ ಅನುಮೋದನೆ ಕೊಟ್ಟಿದೆ. ಆದ್ರೆ ಅದು ಏನ್ ಮಾಡ್ತಾರೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್. ಅಂದ್ರೆ ಈಗ ಕೆಲವೊಂದು ಇಲಾಖೆಯಲ್ಲಿ ಸ್ವಲ್ಪ ಕರೆದ್ರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ
ಪ್ಲಾನ್ ಇದೆ. ಬಟ್ ನಾವು ನಮ್ಮ ಪಕ್ಷದ ವತಿಯಿಂದ ನಾವು ಈಗಾಗಲೇ ಸರ್ಕಾರಕ್ಕೆ ಆಗ್ರಹ ಮಾಡಿದ್ವಿ ಏನಂತೇಳಿ 72,000 ಹುದ್ದೆಗಳು ಸಹ ಏಕಕಾಲದಲ್ಲಿ ಭರ್ತಿ ಮಾಡಿಕೊಂಡ್ರೆ ಬಹಳಷ್ಟು ಜನ ನಮ್ಮ ಪದವೀಧರರಿಗೆ ಸಹಾಯ ಆಗುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆಯಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ಆಗ್ರಹವನ್ನು ಮಾಡಿದ್ವಿ. ಯಾಕಂದ್ರೆ ಕೊಂಚ ಉದಾಹರಣೆ ಇದೆ. ಯಾಕಂದ್ರೆ ನಮ್ಮ ಮಹಿಮಾ ಪಟೇಲ್ ಅವರ ತಂದೆಯವರು ಸಿಎಂ ಆಗಿದ್ದಾಗ, ಜಯಂತ್ ಪಟೇಲ್ ಸಾಹೇಬರು ಸಿಎಂ ಆಗಿದ್ದಾಗ, ಮತ್ತೆ ಗೋವಿಂದ ಗೌಡ ಶಿಕ್ಷಕ ನಾವು 1 ಲಕ್ಷ ನಮ್ಮ ಸರ್ಕಾರದಾಗ 1 ಲಕ್ಷ ಶಿಕ್ಷಕರನ್ನ ಏಕಕಾಲದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಏಕಕಾಲದಲ್ಲಿ ನಾವು ಅವರನ್ನ ನೇಮಕ ಮಾಡ್ಕೊಂಡಿದ್ವಿ. ಆ ಒಂದು ರೆಕಾರ್ಡ್ ಇಟ್ಕೊಂಡು ಯಾವ ಸರ್ಕಾರಗಳು ಮುರಿಯಕ್ಕೆ ಆಗ್ತಾ ಇಲ್ಲ. ಆ ದಯವಿಟ್ಟು ಇವ್ರಿಗೆ ಬೇಕಾದ್ರೆ ಮುರಿಯೋದ್ ಬೇಡ, ಜನಗಳಿಗೆ ಆ ಒಂದು 1 ಲಕ್ಷ ಜನ ಸರ್ಕಾರಿ ಇವರು ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ದಯಮಾಡಿ ಅವ್ರಿಗೆಲ್ಲರೂ ಎಲ್ಲ ಪದವೀಧರರಿಗೆ ಮತ್ತೆ ಯಾರು ಈ ಪಾಪ ಅರೆಕಾಲಿಕ ಕೆಲಸ ಮಾಡ್ತಿದ್ದಾರೆ, ಗುತ್ತಿಗೆ ಆಧಾರದ ಮೇಲೆ ಯಾರು ಕೆಲಸ ಮಾಡ್ತಾರೆ ಅವನ್ನೆಲ್ಲ ಪರ್ಮನೆಂಟ್ ಮಾಡಲಿ ಅಂತ ಹೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದೀನಿ ಸರ್. ಮುಂದಿನ ದಿನದಲ್ಲಿ ಪ್ರತಿಯೊಬ್ಬ ಪದವೀಧರ ಜೊತೆಗೆ, ಶಿಕ್ಷಕರ ಜೊತೆಗೆ ಮತ್ತು ಎಲ್ಲ ಸರ್ಕಾರಿ ನೌಕರ ಜೊತೆಗೆ ನಮ್ಮ ಒಡನಾಟ ಇರುತ್ತೆ. ಅವ್ರು ಏನೇ ಸಮಸ್ಯೆ ಇದ್ರೂ ಕೂಡ ನಾವೆಲ್ಲ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳೋದ್ರ ಮುಖಾಂತರ ನನ್ನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆ ಹಿನ್ನೆಲೆ ಒಳಗಡೆ ಚಿಂತಾಮಣಿಗೆ ಈಗ ಬಂದಿದ್ದೀವಿ, ಮತ್ತೆ ಬರ್ತೀವಿ, ನಿಮ್ಮನ್ನು ಭೇಟಿ ಮಾಡೋಣ. ನಿಮ್ಮ ಮೂಲಕ ನಾವು ಲಕ್ಷಾಂತರ ಜನರನ್ನು ತಲುಪೋದಕ್ಕೆ ಸಾಧ್ಯತೆ ಇದೆ. ಈ ಮಾಧ್ಯಮದ ಮೂಲಕ ಲಕ್ಷಾಂತರ ಜನರನ್ನು ತಲುಪೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ವಿಚಾರಗಳ ಜೊತೆಗೆ ನಿಮ್ಮ ವಿಚಾರಗಳು ಕೂಡ ಒಂದು ಸೇವೆಯನ್ನು ಅಂತ ದೃಷ್ಟಿಯಿಂದ ಹೆಚ್ಚೆಚ್ಚು ಜನರಿಗೆ ನಾವು ಸಹಕಾರಿಯಾಗಿರೋಣ ಅಂತ ಮಾತುಗಳು ಹೇಳಿ, ಮತ್ತೇನಾದ್ರೂ ನೀವೇನಾದ್ರೂ ಹೇಳೋದಂತ ಹೇಳಿ ಮತ್ತೆ ಇದು ಒಂದು ಇತಿಹಾಸ. ಪಟೇಲ್ ಸಾಹೇಬರು ಅವ್ರ ಮಕ್ಕಳಾಗಿರ್ತಕ್ಕಂಥ ಮಹಿಮಾಜಿ ಪಟೇಲ್ ಅವರು ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಕರ್ನಾಟಕದ ಎಲ್ಲ ಮನೆಗಳನ್ನು ಚಿರುಗೊಳಿಸಿದ ವ್ಯಕ್ತಿಗಳಾಗಿದ್ದಾರೆ. ಈಗ ಪಕ್ಷಕ್ಕೆ ಮತ್ತು ಅಧ್ಯಕ್ಷರು ಹೊಂದಿದೆ. ನೀವೇನು ಹೇಳ್ತೀರಿ ಸರ್? ಈಗ ತಮ್ಮದು ಸರಿಯಾದ ನೀರು, ಗಾಳಿ, ಬೆಳಕು ಸಿಕ್ಕಾಗ ಆಲ್ಮರ ಬೆಳೆ ನಮ್ದು ಆಲ್ಮರ ಬೀಜದ ಥರ ಇದೆ. ಈಗ ನೀವೇ ಎಲ್ಲರೂ ಸ್ವಲ್ಪ ಬೆಳಕು, ನೀರು ಇದು ಆಗಿ ನಮಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ಎಲ್ಲರಿಗೂ ಭಾಳ ವಿಶ್ವೇಶ್ವರ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರಾದಂಥ ರಮೇಶ್ ಕುಮಾರ್ ಸರ್ ಅವರೇ, ನೀವು ಮಾಡ್ತೀರಾ? ನಮ್ಮ ಶಿಕ್ಷಕ ವೃತ್ತಬಂಧದವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಇವತ್ತು ಒಂದು ವಿಶೇಷತೆ ಏನಂತಂದ್ರೆ, ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಹಲವಾರು ಸರಿ ತಾವು ಎಲೆಕ್ಷನಲ್ಲೂ ಸಹ ಆಗ್ನೇಯ ಶಿಕ್ಷಕ ಪದವೀಧರ ಕ್ಷೇತ್ರದಲ್ಲಿ ತಾವು ಚುನಾವಣೆಗೆ ಮತವನ್ನು ಸಹ ಚಲಾಯಿಸಿರ್ತಕ್ಕಂಥ ಆ ಒಂದು ನಿಟ್ಟಿನಲ್ಲಿ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವ, ಈ ಹಿಂದೆ JDU ಅಂತಕ್ಕಂಥ ಒಂದು ಪಕ್ಷ ಇತ್ತು. ಆ JDU ಪಕ್ಷ ಈ ಪ್ರೆಸೆಂಟ್ ನಮ್ಮ ತಾಲೂಕಲ್ಲಿ ಕಾಣಿಸಿಲ್ಲ. ಸೊ ಹಾಗಾಗಿ ನಮ್ಮ KM ಕೃಷ್ಣಾರೆಡ್ಡಿ ಅವರು, ಕೃಷ್ಣ ಬೈರೇಗೌಡರು ಇರ್ತಕ್ಕಂಥ ಆ ಟೈಮಲ್ಲಿ ಇರ್ತಕ್ಕಂಥವ್ರು, ಅದಕ್ಕೆ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥವ್ರು ನಮ್ಮ ರಾಜ್ಯಕ್ಕೆ ಒಂದು ಬಲ ತುಂಬಿರ್ತಕ್ಕಂಥ ಪಕ್ಷ ಅದು. ಯಾಕೆಂತಂದ್ರೆ ಆ ಟೈಮಲ್ಲಿ ಒಂದು ವಿಶೇಷತೆ ಇತ್ತು ಏನಂತಂದ್ರೆ, ಸುಮಾರು 1 ಲಕ್ಷ ಟೀಚರ್ಸ್ ಅಟ್ ಎ ಟೈಮ್ ಎತ್ಕೊಂಡ್ರು. ನಿಮ್ಗೆ ಜ್ಞಾಪಕ ಇದೆ ಗೊತ್ತಿಲ್ಲ, 1 ಲಕ್ಷ ಶಿಕ್ಷಕರನ್ನ ಎತ್ತಿರ್ತಕ್ಕಂಥ ಒಂದು ಏಕೈಕ ಒಂದು ಪಕ್ಷ ಇತ್ತಂದ್ರೆ ಅದು ಒಂದು JDU. ಆ JDU ಮುಖ್ಯ ರೂವಾರಿಗಳಾಗಿರ್ತಕ್ಕಂಥವ್ರು ಆ ಒಂದು ಜಯಂತ್ ಪಟೇಲ್ ಅವರ ಮಗ ಆಗಿರ್ತಕ್ಕಂಥವ್ರು ಶ್ರೀಯುತ ನಮ್ಮ ಮಹಿಮಾ ಪಾಟೀಲ್ ಅವರು ಬಂದಿರ್ತಕ್ಕಂಥ. ಸೊ ಅದೇ ಒಂದು ಬೇಸ್ ಆಗ್ಬೇಕು ಅಂತಕ್ಕಂಥ ಒಂದು ಕ್ಷೇತ್ರದಲ್ಲಿ ಒಂದು ಮೈಲುಗಲ್ಲಾಗಬೇಕು ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಈ ಒಂದು ಕ್ಷೇತ್ರದ ಮತ್ತೆ ಈ ಮಣ್ಣಿನ ಮಗನಾಗಿರ್ತಕ್ಕಂಥ ನಮ್ಮ ಶ್ರೀಯುತ ಡಾಕ್ಟರ್ ನಾಗರಾಜ್ ಸರ್ ಅವರು ಸಹ ಈ ಒಂದು ಕ್ಷೇತ್ರಕ್ಕೆ ನಿಲ್ಲಬೇಕು ಅಂತಕ್ಕಂಥ ಅಭ್ಯರ್ಥಿಯಾಗಿ ಬಂದಿರತಕ್ಕಂಥವ್ರು. ಅವರು ತಮ್ಮ ಬಗ್ಗೆ ಅವರ ಒಂದು ಅನಿಸಿಕೆಗಳನ್ನು ಹೇಳಬೇಕು ಅಂತಕ್ಕಂಥ ಈ ನಿಟ್ಟಿನಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ತಾವೆಲ್ಲರೂ ಸಹಕಾರ ಕೊಟ್ಟರೆ 1-2 ನಿಮಿಷ ಅವರು ಆ ಅನಿಸಿಕೆಗಳನ್ನು ಹೇಳ್ತಾರೆ. ಅದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ರಮೇಶ್ ಅವರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಯವಿಟ್ಟು ಅವರ ಅನಿಸಿಕೆಗಳನ್ನು ಈ ಒಂದು ಕ್ಷೇತ್ರದ ಸಭೆಯಲ್ಲಿ ಹೇಳಬೇಕು ಅಂತ ನಾನು ಬಯಸ್ತೀನಿ. ಸಂಸ್ಥೆಗಳ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ರಮೇಶ್ ಕುಮಾರ್ ಸರ್ ಅವರೇ, ಮತ್ತೆ ಮೇಡಮ್ ಅವರಿಗೆ, ಮತ್ತೆ ಅದೇ ರೀತಿ ಈ ವಿದ್ಯಾಸಂಸ್ಥೆಗಳ ಇದಕ್ಕೂ ಮತ್ತೊಬ್ಬ ಮುಖ್ಯಸ್ಥರಾಗಿರ್ತಕ್ಕಂಥ ಶೋಭಾ ಮೇಡಮ್ ಅವರೇ, ಇದೆಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಬ್ರು ನೀವು ಆಕ್ಚುಲಿ ಕೇಳಿದ್ದೀರಿ,
ಜಯೇಶ್ ಪಟೇಲ್ ಅಂತೇಳಿ ನೀವು ಕೇಳಿದ್ದೀರ, ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು. ಆ ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ಹಾಗೂ ಮಾಜಿ ಶಾಸಕರು MLA ಅವರು ಸಹ ಅವರು. ಆ ಜೊತೆಗೆ ನಮ್ಮ ಜೆಡಿಯು ಪಕ್ಷದ ಅಧ್ಯಕ್ಷರಾದ ಮಹಿಮಪ್ರಸಾದ್ ಅವರು ಬಂದಿದ್ದಾರೆ. ಮಹಿಮಪ್ರಸಾದ್ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನನ್ನೆಲ್ಲ ನೆಚ್ಚಿನ ಜೆಡಿಯು ಪಕ್ಷದ ಪದಾಧಿಕಾರಿಗಳೇ, ಕಾರ್ಯಕರ್ತರೆ, ನನ್ನೆಲ್ಲ ನೆಚ್ಚಿನ ಶಿಕ್ಷಕ ಮತ್ತೆ ಶಿಕ್ಷಕಿ ಸಹೋದರಿಯರೇ, ನಾನು ಡಾಕ್ಟರ್ ಕೆ ನಾಗರಾಜ್ ಅಂತೇಳಿ ಕೋಲಾರದವರೇ. ಈ ಸರಿ ಏನು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ನನ್ನನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದರೆ ಪಕ್ಷ, ಹಾಗಾಗಿ ತಮ್ಮನ್ನೆಲ್ಲ ಭೇಟಿ ಮಾಡಿಕೊಂಡು ತಮ್ಮ ಎಲ್ಲ ಒಂದು ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಟೆಸ್ಟ್ ಮಾಡಿದ್ದೆ ಕಲ್ಲೂರು ಡಾಕ್ಟರ್ ನಾಗರಾಜ್ ಕೆ ಅಂತೇಳಿ. ಅವಾಗ ಆ ಟೈಮಲ್ಲಿ ನಾನು ಸ್ವಲ್ಪ ಚೆನ್ನಾಗಿ ಒಳ್ಳೆ ಮತಗಳನ್ನು ತಗೊಂಡಿದ್ದೆ. ಯಾಕಂದ್ರೆ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಿಂತ ಕೊಟ್ಟು ನಾನು ಮತಗಳನ್ನು ಜಾಸ್ತಿ ತಗೊಂಡಿದ್ದೆ ಇಂಡಿಪೆಂಡೆಂಟ್ ಆಗಿ. ಈ ಬಾರಿ ಸಹ ನನ್ನ ಪಕ್ಷದ ವತಿಯಿಂದ ನನ್ನ ಮಹಿಮಪ್ರಸಾದ್ ಸರ್ ಅವರು ನಿಲ್ಲಿಸಿದ್ದಾರೆ. ತಮ್ಮನ್ನೆಲ್ಲ ಭೇಟಿ ಮಾಡಿ ತಮ್ಮ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ತಮ್ಮೆಲ್ಲ ಒಂದು ಸಮಸ್ಯೆಗಳಿಗೆ ನಾನು ಧ್ವನಿಯಾಗಿ ನಿಲ್ತೀನಿ. ಒಂದು ಎರಡನೇದೇನಪ್ಪ ಅಂದ್ರೆ, ನನ್ನ ಮನಸ್ಸಲ್ಲಿ ಅಂದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ, ಪ್ಯೂರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ 12 ಶಾಲೆಗಳಿಗೆ ಒಂದು 2 ಸ್ಕೀಮ್ಗಳನ್ನ ಕೊಡೋದಕ್ಕೆ, ಅಂದ್ರೆ ಒಂದು 2 ಫೆಸಿಲಿಟಿನ ಕೊಡೋದಕ್ಕೆ ನನ್ನ ಒಂದು ಮನಸ್ಸಿದೆ ಮೇಡಮ್. ಒಂದು ಬಂದು ಈಗ ಜ್ಯೋತಿ ಸಂಜೀವಿನಿ ಸ್ಕೀಮ್ ಅಂತಿದೆ, ನಿಮಗೆ ಒಂದು ಆರೋಗ್ಯ ವಿಚಾರವಾಗಿ. ಅಂದ್ರೆ ಪ್ಯೂರ್ ಗೌರ್ಮೆಂಟ್ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಏನ್ ಮಾಡುತ್ತೆ, ಅವ್ರಿಗೆ ಮೆಡಿಕಲ್ ರೀಇಂಬರ್ಸ್ಮೆಂಟ್ ಆಗುತ್ತೆ, ಬಟ್ ನಮ್ಮಲ್ಲಿ ಇಲ್ಲ. ಒಂದು ಎರಡನೇದು ಏನಪ್ಪಾ ಅಂದ್ರೆ ಏನು ಗೌರವಧನ ಅಂತ ಹೇಳಿ ಅಂದ್ರೆ ಶಿಕ್ಷಕರಿಗೆ. ಅಂದ್ರೆ ಈಗ ಬೇರೆ ಕೆಲವೊಂದು ಸ್ಟೇಟ್ ಅಲ್ಲಿ ಏನಪ್ಪಾ ಅಂದ್ರೆ, ಈಗ ಡಿಗ್ರಿ ಕಂಪ್ಲೀಟ್ ಆಗಿ ಮತ್ತೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಆಡಳಿತ ಅಡ್ಮಿನಿಸ್ಟ್ರೇಷನ್ ಏನ್ ಕೊಡುತ್ತೋ, ಆಡಳಿತ ಮಂಡಳಿ ಏನು ಸ್ವಲ್ಪ ಸ್ಯಾಲರಿ ಕೊಡುತ್ತೋ, ಅದ್ರ ಜೊತೆಗೆ ಸರ್ಕಾರನು ಸಹ ಒಂದು ಗೌರವಧನವಾಗಿ ಒಂದು 5,000 ಎಕ್ಸ್ಟ್ರಾ ಕೊಟ್ರೆ ಏನಾಗಲ್ಲ. ಈಗ ಏನೇನಕ್ಕೂ ಬೇರೆ ಬೇರೆ ಸ್ಕೀಮ್ಗೆಲ್ಲ 2,000, 3,000 ಮತ್ತೆ ಬೇರೆ ಬೇರೆ ಕೊಡ್ತೈತೆ. ಅದ್ರ ಬದಲು ಅಟ್ಲೀಸ್ಟ್ ವಿದ್ಯೆನ ಕೊಡ್ತಕ್ಕಂಥವ್ರಿಗೆ, ಈಗ ಕೆಲವರೆಲ್ಲನೂ ಏನು ಈಗ ಡಿಗ್ರಿ ಮುಗಿಸ್ಕೊಂಡು ಮತ್ತೆ TCH ಮುಗಿಸ್ಕೊಂಡು ಮತ್ತೆ BS ಮುಗಿಸ್ಕೊಂಡು ಡಬಲ್ ಡಿಗ್ರಿ ಮಾಡ್ಕೊಂಡು ಏನು ವಿದ್ಯಾದಾನವನ್ನು ಮಾಡ್ತಿರ್ತಕ್ಕಂಥ ಶಿಕ್ಷಕರಿಗೆ ಕೊಟ್ಟರೆ ತಪ್ಪೇನಿಲ್ಲ. ಆ ಒಂದು 2 ಸಮಸ್ಯೆಗಳು ನಾನು ವಿಧಾನ ಪರಿಷತ್ತಲ್ಲಿ ಧ್ವನಿಬೇಕಂತ ಹೇಳಿ ನನ್ನ ಮನಸ್ಸಲ್ಲಿದೆ. ಹಾಗಾಗಿ ತಾವೆಲ್ಲ ನನ್ನ ಗೆಲ್ಲಿಸ್ಕೊಟ್ರೆ ನಾನು ಏನು ಈ ಒಂದು ವಿದ್ಯಾಸಂಸ್ಥೆಗಳ ಪರವಾಗಿ ಆಗಿರ್ಬೋದು, ಅಥವಾ ಈಗ ಕೆಲವೊಂದೆಲ್ಲ ನೀವೆಲ್ಲ ಪರ್ಮಿಷನ್ ತಗೊಳ್ಬೇಕಾದ್ರೆ ಪ್ರತಿಯೊಂದು ಲಂಚ ಇಲ್ಲದೆ ನಡೀತಾ ಇಲ್ಲ ಸರ್. ಆ ಒಂದು ಲಂಚಾರಹಿತವಾಗಿ ಮಾಡ್ಬೇಕನ್ನೋದು ನಮ್ಮ ಮಹಿಮಾ ಸರ್ ಅವರ ಒಂದು ಉದ್ದೇಶ. ಯಾಕಂದ್ರೆ ಅವರು 1 ಲಕ್ಷ ಅವ್ರ ತಂದೆಯವರು CM ಆಗಿದ್ದಾಗ ಇಂಟೆಲಿಜೆನ್ಸ್ ಅಂತ ಡೇಟಾ ಸೆಂಟರ್ಗಳು ಮಾಡೋದಕ್ಕೆ